ಮೇ 4ರಂದು 4 ರಾಜ್ಯಗಳ ಚುನಾವಣಾ ಫಲಿತಾಂಶ. ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂ. ಯಾರ ಮಡಿಲಿಗೆ ವಿಜಯಮಾಲೆ? ಬಿಜೆಪಿ ಸ್ಟ್ರಾಟಜಿ ವರ್ಕೌಟ್ ಆಗುತ್ತೆ. ಎಕ್ಸಿಟ್ ಪೋಲ್ ನಲ್ಲಿ ಹೊರಬಿತ್ತು ಸ್ಫೋಟಕ ಫಲಿತಾಂಶ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಇತ್ತೀಚೆಗೆ ನಡೆದ 4 ರಾಜ್ಯಗಳ ಚುನಾವಣಾ ಫಲಿತಾಂಶ ಇಡೀ ದೇಶವೇ ಕುತೂಹಲದಿಂದ ಕಾಯ್ತಾ ಇದೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋ ಒಂದಷ್ಟು ಚರ್ಚೆ ಕೂಡ ಈಗಾಗಲೇ ಶುರುವಾಗಿರುವಂತಹದ್ದು. ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ ಮತ್ತು ಅಸ್ಸಾಂ ರಾಜ್ಯಗಳ ಎಕ್ಸಿಟ್ ಪೋಲ್ ಫಲಿತಾಂಶ ಏನಾಗಬಹುದು ಅನ್ನೋ ಒಂದು ಕ್ಯೂರಿಯಾಸಿಟಿ ಪ್ರತಿಯೊಬ್ಬರಲ್ಲೂ ಕೂಡ ಇರುವಂತಹದ್ದು. JDS, BJP ಮತ್ತು ಕಾಂಗ್ರೆಸ್ ಕರ್ನಾಟಕದಲ್ಲಿ ಈ ಮೂರೂ ಪಕ್ಷಗಳಲ್ಲೂ ಕೂಡ ಒಂದಷ್ಟು ಡೆವಲಪ್ಮೆಂಟ್ ಆಗುವಂತಹ ಒಂದು ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಅಂದರೆ ಈ 4 ರಾಜ್ಯಗಳ ಚುನಾವಣೆಯ ಫಲಿತಾಂಶ ಯಾವ ರೀತಿಯಾಗಿ ಹೊರಬೀಳುತ್ತೆ, ಆ ಒಂದು ಫಲಿತಾಂಶದ ಆಧಾರದ ಮೇಲೆ ಒಂದಷ್ಟು ಡೆವಲಪ್ಮೆಂಟ್ಗಳು ಕೂಡ ಆಗುತ್ತೆ ಅನ್ನೋ ಒಂದಷ್ಟು ಚರ್ಚೆ ಕೂಡ ಈಗಾಗಲೇ ಶುರುವಾಗಿರುವಂತಹದ್ದು. ಹಾಗಾದರೆ ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ ಮತ್ತು ಅಸ್ಸಾಂ ರಾಜ್ಯಗಳ ಎಕ್ಸಿಟ್ ಪೋಲ್ ಫಲಿತಾಂಶ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡಿದರೆ, ಈಗಾಗಲೇ ದೇವರ ನಾಡು ಕೇರಳ ಹೀಗಂತ ಪ್ರಸಿದ್ಧಿಯಾಗಿರುವಂತಹ ಕೇರಳದಲ್ಲಿ, ದೇವರ ನಾಡು ಎಂದೇ ಖ್ಯಾತಿ ಪಡೆದಿರುವಂತಹ ಕೇರಳದಲ್ಲಿ ಈ ಬಾರಿ ಆಡಳಿತಾರೂಢ LDF, ವಿಪಕ್ಷ ಸ್ಥಾನದಲ್ಲಿ UDF ಜೊತೆಗೆ ಕೆಲವು ಕ್ಷೇತ್ರಗಳಲ್ಲಿ BJP ಕೂಡ ಟಫ್ ಫೈಟನ್ನು ಈಗ ಕೊಟ್ಟಿರುವಂತಹದ್ದು. ಈ ಬಾರಿ ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ UDFಗೆ ಅಧಿಕಾರ ಸಿಗುವಂತಹ ಸಾಧ್ಯತೆ ಇದೆ ಅಂತೇಳಿ ಒಂದಷ್ಟು ಚರ್ಚೆ ಕೂಡ ಆಗ್ತಿರುವಂತಹದ್ದು. ಕಳೆದ ಲೋಕಸಭಾ ಚುನಾವಣೆಯಲ್ಲೂ LDFಗೆ ಭಾರೀ ನಡೆಯಾಗಿತ್ತು. ಕೇರಳದಿಂದ UDFಗೆ ಹೆಚ್ಚು ಸ್ಥಾನಗಳು ಕೂಡ ಗೆದ್ದುಕೊಂಡಿತ್ತು. ಇನ್ನೊಂದೆಡೆ ತಿರುವನಂತಪುರಂ ಮತ್ತು ಕಾಸರಗೋಡಿನಲ್ಲಿ ಒಂದು ಕ್ಷೇತ್ರ BJP ಪಾಲಾಗಬಹುದು ಎಂಬ ನಿರೀಕ್ಷೆ ಕೂಡ ಇರುವಂತಹದ್ದು. ಹಾಗಾದರೆ ಪಶ್ಚಿಮ ಬಂಗಾಳದಲ್ಲಿ ಎಷ್ಟು ವೋಟಿಂಗ್ ಪರ್ಸೆಂಟೇಜ್ ಆಗಿತ್ತು, ಎಷ್ಟು ಕ್ಷೇತ್ರಗಳಿದೆ, ಯಾವ್ಯಾವ ಪಕ್ಷಗಳ ನಡುವೆ ಒಂದಷ್ಟು ಏನು ಚರ್ಚೆ ಆಗ್ತಿರುವಂತಹದ್ದು, ಅಂದರೆ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಯಾವ್ಯಾವ ಪಕ್ಷಗಳ ನಡುವೆ ಒಂದಷ್ಟು ಹೋರಾಟ ಇರುವಂಥದ್ದು ಅನ್ನೋದನ್ನು ನೋಡಿದರೆ, ಒಟ್ಟು 78% ಮತದಾನ ಆಗಿರುವಂತಹದ್ದು. ಒಟ್ಟು ವಿಧಾನಸಭಾ ಕ್ಷೇತ್ರಗಳು 140. ಬಹುಮತ ಯಾರಿಗೆ ಸಿಗುತ್ತೆ ಅನ್ನೋದನ್ನು ನೋಡಿದರೆ UDFಗೆ ಬಹುಮತ ಸಿಗುವಂತಹ ಸಾಧ್ಯತೆ ಇದೆ. ಗೆಲ್ಲಬಹುದಾದ ಸ್ಥಾನಗಳು ಎಷ್ಟಪ್ಪ ಅನ್ನೋದನ್ನು ನೋಡಿದರೆ 100ಕ್ಕೂ ಹೆಚ್ಚು ಸ್ಥಾನಗಳು UDF ಪಕ್ಷ ಗೆಲ್ಲಬಹುದು ಅನ್ನೋ ಒಂದಷ್ಟು ಅಂದಾಜು ಕೂಡ ಹಾಕಿರುವಂತಹದ್ದು. ಇನ್ನು ಇಷ್ಟು ಪಶ್ಚಿಮ ಬಂಗಾಳದ ಒಂದಷ್ಟು ಚಿತ್ರಣ ನಾನು ನಿಮಗೆ ಕೊಟ್ಟೆ. ಇನ್ನು ಅದೇ ರೀತಿ ಅಸ್ಸಾಂನಲ್ಲಿ ಯಾವ ರೀತಿಯಾದಂತಹ ಒಂದು ಚಿತ್ರಣ ಇದೆ, ಅಲ್ಲಿ ಏನಾದ್ರು ಮತ್ತೆ BJP ಅಧಿಕಾರಕ್ಕೆ ಬರುತ್ತಾ? ಈಗಾಗಲೇ ಅಸ್ಸಾಂ ಈ ಬಾರಿ ಹೆಚ್ಚು ಕುತೂಹಲ ಕೇಳಿಸಿರುವಂತಹ ಒಂದು ಕ್ಷೇತ್ರ. ಇಲ್ಲಿ ಆಡಳಿತಾರೂಢ BJP ಮತ್ತೆ ಅಧಿಕಾರಕ್ಕೇರುವಂತಹ ಸಾಧ್ಯತೆ ಹೆಚ್ಚಿದೆ. ಈಗಾಗಲೇ ರಾಜ್ಯದಿಂದ ಕಾಂಗ್ರೆಸ್ ಪಕ್ಷದ ನಾಯಕರಾಗಿ ಪ್ರಿಯಾಂಕ್ ಖರ್ಗೆ, DCM DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪ್ರಚಾರ ನಡೆಸಿದ್ರೂ ಕೂಡ CM ಹಿಮಂತ್ ಬಿಸ್ವಾ ಶರ್ಮಾ ಅವರ ವರ್ಚಸ್ಸನ್ನು ಯಾರೂ ಕೂಡ ಬೀಟ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋ ಒಂದಷ್ಟು ಮಾತುಗಳು ಕೂಡ ಈಗ ಕೇಳಿ ಬಂದಿರುವಂಥದ್ದು. ಅಂದರೆ CM ಹಿಮಂತ್ ಬಿಸ್ವಾ ಅವರ ಏನು ಒಂದು ವರ್ಚಸ್ಸಿದೆಯಲ್ಲ, ಅದು BJPಯನ್ನು ಕೈ ಹಿಡಿಯಬಹುದು ಅಂತ ಹೇಳಿ ಒಂದಷ್ಟು ಲೆಕ್ಕಾಚಾರ ಕೂಡ ಆಗ್ತಿರುವಂಥದ್ದು. ಜೊತೆಗೆ ಅಲ್ಪಸಂಖ್ಯಾತರ ಮತಗಳು ಸ್ವಲ್ಪ ಪ್ರಮಾಣದಲ್ಲಿ AIUDFಗೆ ಪಾಲಾಗುವಂತಹ ಸಾಧ್ಯತೆ ಇದೆ. ಹಾಗಿದ್ದರೂ ಕೂಡ ಅತಂತ್ರ ಸ್ಥಿತಿ ಬಂದರೆ ಈ ಪಕ್ಷ ಕಿಂಗ್ ಮೇಕರ್ ಆದರೂ ಕೂಡ ಅಚ್ಚರಿ ಇಲ್ಲ ಅನ್ನೋ ಒಂದಷ್ಟು ಈಗ ಮಾಹಿತಿ ಸಿಕ್ಕಿರುವಂತಹದ್ದು. ಇನ್ನು ಈ ಅಸ್ಸಾಂನಲ್ಲಿ ಎಷ್ಟು ವಿಧಾನಸಭಾ ಕ್ಷೇತ್ರಗಳು ಇದೆ ಅನ್ನೋದನ್ನು ನೋಡಿದರೆ ಒಟ್ಟು 126 ವಿಧಾನಸಭಾ ಕ್ಷೇತ್ರಗಳಿರುವಂತಹದ್ದು. ಇಲ್ಲಿ 85% ಮತದಾನ ಕೂಡ ಆಗಿರುವಂಥದ್ದು. ಯಾವ್ಯಾವ ಪಕ್ಷಕ್ಕೆ ಇಲ್ಲಿ ಪೈಪೋಟಿ ಇದೆ ಅನ್ನೋದನ್ನು ನೋಡಿದರೆ ಇಂಡಿ ಒಕ್ಕೂಟ ಮತ್ತು NDA ಈ ಎರಡೂ ಪಕ್ಷಗಳಿಗೆ ಅಲ್ಲಿ ಪೈಪೋಟಿ ಇರುವಂತಹದ್ದು. ಇದು ಅಸ್ಸಾಂನ ಕತೆ. ಆದರೆ ಇನ್ನು ಪಶ್ಚಿಮ ಬಂಗಾಳ
ಪಶ್ಚಿಮ ಬಂಗಾಳದಲ್ಲೂ ಕೂಡ ಅಂದರೆ ಈ ಬಾರಿ ಅತಿ ಹೆಚ್ಚು ಕುತೂಹಲದಿಂದ ಇಡೀ ದೇಶವೇ ಎದುರು ನೋಡುತ್ತಿರುವ ಚುನಾವಣೆ ಅಂದರೆ ಪಶ್ಚಿಮ ಬಂಗಾಳದಲ್ಲಿ. ಈ ಬಾರಿ BJP ಅಧಿಕಾರ ಹಿಡಿಯುವ ಯತ್ನದಲ್ಲಿದೆ. ಒಂದು ವೇಳೆ ಇಲ್ಲಿ ಏನಾದರೂ BJP ಗೆದ್ದರೆ ಅದು ಐತಿಹಾಸಿಕ ಗೆಲುವಾಗಲಿದೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ನೇತೃತ್ವದ TMC ಪಕ್ಷವನ್ನು ಸೋಲಿಸುವುದು ಅಷ್ಟು ಸುಲಭವಲ್ಲ. ಆದರೆ ಈ ಬಾರಿ ಇಲ್ಲಿ ಮತಪಟ್ಟಿ ಪರಿಷ್ಕರಣೆ, CRPF ಯೋಧರಿಂದ ಬಿಗಿ ಭದ್ರತೆ ನಡುವೆ ನಡೆದಂತಹ ಚುನಾವಣೆ, ಮಮತಾ ಅವರ ಆಡಳಿತದಲ್ಲಿ ಹಿಂದೂಗಳ ಮೇಲೆ ನಡೆದಿದ್ದ ಹಿಂಸಾಚಾರಗಳು ಮತ್ತು ಅದರ ಒಂದು ಹಿಂಸಾಚಾರಗಳೇನಿದೆಯಲ್ಲ ಅದು ಒಂದು ಫಲಿತಾಂಶದ ಮೇಲೆ ಪರಿಣಾಮ ಬೀಳುವಂತಹ ಒಂದು ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಜೊತೆಗೆ BJP ಮತ್ತು TMC ನಡುವೆ ಈ ಬಾರಿ ನೇರ ಹಣಾಹಣಿ ಇರುವಂಥದ್ದು. ಕಾಂಗ್ರೆಸ್ ಪಕ್ಷ ಸ್ಪರ್ಧೆಯಲ್ಲಿದ್ದರೂ ಏಕಾಂಗಿಯಾಗಿ ಸ್ಪರ್ಧಿಸುತ್ತಿರುವ ಅದಕ್ಕೆ ಅಷ್ಟು ಶಕ್ತಿ ಇಲ್ಲ ಅನ್ನೋ ಒಂದಷ್ಟು ಚರ್ಚೆ ಆಗ್ತಿರುವಂಥದ್ದು. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಎಷ್ಟು ವಿಧಾನಸಭಾ ಕ್ಷೇತ್ರಗಳು ಇದೆ ಅನ್ನೋದನ್ನು ನೋಡಿದರೆ 294 ವಿಧಾನಸಭಾ ಕ್ಷೇತ್ರಗಳಿರುವಂಥದ್ದು. ವೋಟಿಂಗ್ ಪರ್ಸೆಂಟೇಜ್ ಎಷ್ಟಾಗಿದೆ ಅಂತಂದರೆ 93.19% ಅಷ್ಟು ಪ್ರಮಾಣದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಆಗಿರುವಂಥದ್ದು. ಇಲ್ಲಿ ಯಾವ್ಯಾವ ಪಕ್ಷಕ್ಕೆ ಒಂದು ಹಣಾಹಣಿ ಆಗ್ತಿದೆ ಅಂತಂದರೆ TMC ಮತ್ತು BJP ಪಕ್ಷ, ಈ ಎರಡೂ ಪಕ್ಷಗಳಿಗೆ ನೇರವಾಗಿ ಹಣಾಹಣಿ ಆಗ್ತಿರುವಂಥದ್ದು. ಇದು ಪಶ್ಚಿಮ ಬಂಗಾಳದಾದರೆ ಇನ್ನು ತಮಿಳ್ನಾಡಲ್ಲಿ ಯಾರಾಗ್ತಾರೆ ಅನ್ನೋದು ಬಹಳ ಚರ್ಚೆ ಕೂಡ ಆಗ್ತಿರುವಂಥದ್ದು. ಯಾಕೆಂದರೆ ಈಗ ತಮಿಳ್ನಾಡಲ್ಲಿ ಕಿಂಗ್ ಮೇಕರ್ ಆಗಿ ನಟ ವಿಜಯ್ ಅವರು ಹೊರಗೆ ಬರ್ತಾರಾ, ಅಂದರೆ ಕಿಂಗ್ ಮೇಕರ್ ಆಗ್ತಾರಾ ಅನ್ನೋ ಒಂದಷ್ಟು ಈಗ ಚರ್ಚೆ ಆಗ್ತಿರುವಂಥದ್ದು. ತಮಿಳುನಾಡು ಚುನಾವಣೆ ಫಲಿತಾಂಶ ಈ ಬಾರಿ ಬಹಳಷ್ಟು ತೀವ್ರವಾಗಿ ಕುತೂಹಲ ಕೆರಳಿಸಿರುವಂಥದ್ದು. ಹೊಸದಾಗಿ ಪಕ್ಷ ಸ್ಥಾಪಿಸಿ ಸ್ಪರ್ಧಿಸಿರುವಂತಹ ದಳಪತಿ ವಿಜಯ್ ಅವರ TVK ಕಿಂಗ್ ಮೇಕರ್ ಆಗುವಂತಹ ಒಂದು ವಿಶ್ವಾಸದಲ್ಲಿದೆ. ಇಲ್ಲಿ DMK, AIDMK ಮತ್ತು TVK ನಡುವೆ ನೇರವಾಗಿ ಹಣಾಹಣಿ ಇರುವಂಥದ್ದು. BJP ಇಲ್ಲಿ ಮಿತ್ರ ಪಕ್ಷ AIDMK ಜೊತೆ ಸರ್ಕಾರ ರಚಿಸುವ ಸರ್ಕಸ್ ಮಾಡ್ತಾ ಇದ್ರು, ಅದು ಅಷ್ಟು ಸುಲಭವಲ್ಲ. DMK ನಾಯಕತ್ವದ ವರ್ಚಸ್ಸು ತಮಿಳುನಾಡಿನಲ್ಲಿ ಪಕ್ಷದ ಕೈ ಹಿಡಿಯಬಹುದು. ಆದರೆ ದಳಪತಿ ವಿಜಯ್ ತಮ್ಮ ಸಿನಿಮಾ ಜನಪ್ರಿಯತೆ ಜೊತೆಗೆ ಈ ಬಾರಿ ಸಾಕಷ್ಟು ರೋಡ್ ಶೋ, ಪಾದಯಾತ್ರೆಗಳ ಮೂಲಕ ಜನರ ಗಮನವನ್ನು ಕೂಡ ಸೆಳೆದಿದ್ದಾರೆ. ಹೀಗಾಗಿ ಇಲ್ಲಿ ಫಲಿತಾಂಶ ಏನಾಗಬಹುದು ಎಂದು ಯಾರಿಂದಲೂ ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಇಲ್ಲಿ ತಮಿಳುನಾಡಲ್ಲಿ ಎಷ್ಟು ಕ್ಷೇತ್ರಗಳಿದ್ದಾವೆ, ಎಷ್ಟು ವೋಟಿಂಗ್ ಪರ್ಸೆಂಟೇಜ್ ಆಗಿದೆ ಅದನ್ನು ನೋಡಿದರೆ ಒಟ್ಟು 234 ಕ್ಷೇತ್ರಗಳಿರುವಂಥದ್ದು. ವೋಟಿಂಗ್ ಪರ್ಸೆಂಟೇಜು ಸುಮಾರು 85% ಆಗಿರುವಂಥದ್ದು. ಇನ್ನು ಯಾವ್ಯಾವ ಪಕ್ಷದಲ್ಲಿ ನೇರವಾಗಿ ಹಣಾಹಣಿ ನಡೀತಾ ಇದೆ ಅಂತಂದರೆ DMK, AIDMK, BJP ಜೊತೆಗೆ TVK, ಈ 4 ಪಕ್ಷಗಳ ಜೊತೆ ನೇರವಾಗಿ ಹಣಾಹಣಿ ನಡೀತಿರುವಂಥದ್ದು. ಇಷ್ಟು ಪಕ್ಷಗಳ ಏನು ಒಂದು ಚುನಾವಣೆಯ ಫಲಿತಾಂಶ ಮೇ 4ನೇ ತಾರೀಕು ರಿಸಲ್ಟ್ ಬರುತ್ತೆ. ಸೊ 4ನೇ ತಾರೀಕು ಈ 4 ರಾಜ್ಯಗಳಲ್ಲಿ ಯಾವ ಪಕ್ಷ ಅಧಿಕಾರದ ಗದ್ದುಗೆಯನ್ನು ಹೇರುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಸದ್ಯಕ್ಕಂತೂ ಒಂದು ಎಕ್ಸಿಟ್ ಪೋಲ್ನಲ್ಲಿ ಏನು ಒಂದು ಫಲಿತಾಂಶ ಯಾವ ರೀತಿ ಏನಾಗ್ಬೋದು ಅದನ್ನು ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಅಸ್ಸಾಂ ಆಗಿರ್ಬೋದು ಅಥವಾ ಕೇರಳ ಆಗಿರ್ಬೋದು, ಜೊತೆಗೆ ಪಶ್ಚಿಮ ಬಂಗಾಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಇಲ್ಲೆಲ್ಲವೂ ಕೂಡ ಒಂದಷ್ಟು ಅತಂತ್ರದ ಪರಿಸ್ಥಿತಿ ಇದೆ ಅಂತಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಕೆಲವು ಕಡೆ ಅಂದರೆ ಕೆಲವು ರಾಜ್ಯಗಳಲ್ಲಿ BJP ಏಕಾಂಗಿಯಾಗಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವಂಥ ಲಕ್ಷಣ ಕಾಣ್ತಾ ಇದ್ದರೆ, ಮತ್ತೊಂದು ಕಡೆ ಒಂದಷ್ಟು ಅತಂತ್ರ ಆಗುವಂಥ ಒಂದು ಸಾಧ್ಯತೆ ಕೂಡ ಇರುವಂಥದ್ದು. ಸೊ ಹಾಗಾಗಿ ಈ ಮೇ 4ನೇ ತಾರೀಕು ರಿಸಲ್ಟ್ ಏನಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ TV ನ್ಯೂಸ್. ಥ್ಯಾಂಕ್ ಯು.